ಶ್ರೀ ಗುರುಭ್ಯೋ ನಮಃ. ದೇವರ ಪೂಜೆ, ಸಂಧ್ಯಾವಂದನೆ ಅಥವಾ ಗುರುಮಂತ್ರ ಅಥವಾ ಅನೇಕ ಮಂತ್ರಗಳ ಜಪ, ಇದನ್ನೆಲ್ಲವನ್ನು ಮಾಡುವ ಮೊದಲಿಗೆ ನಮ್ಮ ದೇಹದ ಪರಿಶುದ್ಧಿ, ಅಂತಃಕರಣದ ಪರಿಶುದ್ಧಿಯನ್ನು ಸಂಪಾದಿಸಿಕೊಂಡು ನಾವು ಭಗವಂತನ ಪೂಜೆಯನ್ನು, ಅನುಷ್ಠಾನವನ್ನು ಆರಂಭಿಸಬೇಕು. ಅದಕ್ಕಾಗಿ ನಾವು ನದಿಯಲ್ಲಿ ಮಾಡುವ ಸ್ನಾನ ಅಥವಾ ಸರೋವರಗಳಲ್ಲಿ ಮಾಡುವ ಸ್ನಾನ, ಬಾವಿಯಲ್ಲಿ ಮಾಡುವ ಸ್ನಾನ ಅಥವಾ ನಮ್ಮ ಮನೆಯ ಬಚ್ಚಲು ಮನೆಯಲ್ಲಿ ಮಾಡುವಂತಹ ಸ್ನಾನ, ಇದು ದೇಹದ ಬಾಹ್ಯ ಕೊಳೆಯನ್ನು ತೊಳೆಯಬಹುದೇ ಹೊರತಾಗಿ ಮನಸ್ಸಿನ ಕೊಳೆಯನ್ನು ತೊಳೆಯೋದಕ್ಕೆ ಸಾಧ್ಯ ಇಲ್ಲ. ತೀರ್ಥಗಳಲ್ಲಿ, ನದಿಗಳಲ್ಲಿ, ಸಮುದ್ರದಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲಿಯೇ ಸ್ನಾನ ಮಾಡುವಾಗಲೂ ಕೂಡ ದೇವರ ಧ್ಯಾನ, ಚಿಂತನೆ, ಮಂತ್ರ ಪಠನದೊಂದಿಗೆ ಸ್ನಾನವನ್ನು ಮಾಡಿದಾಗ ಆವಾಗ ದೇಹದ ಕೊಳೆ ಹೋಗುವ ಜೊತೆಯಲ್ಲಿ ಮನಸ್ಸಿನ ಕೊಳೆಯೂ ಕೂಡ ಹೋಗ್ತದೆ. ಅಂತಃಕರಣ ಪರಿಶುದ್ಧಿಯಾಗ್ತದೆ. ಪರಿಶುದ್ಧವಾದ ಅಂತಃಕರಣದಿಂದ ಭಗವಂತನ ಆರಾಧನೆಯನ್ನು ಮಾಡೋದರಿಂದ ಭಗವಂತ ಪ್ರಸನ್ನನಾಗಿ ಇಷ್ಟಾರ್ಥಗಳನ್ನು ನೀಡುತ್ತಾನೆ. ನಮ್ಮ ಅಂತಃಕರಣದಲ್ಲಿ ದೇವರು ಬಂದು ಕೂಡಬೇಕು. ಈ ಪರಮಾತ್ಮನಿಗೆ, ಬಿಂಬನಾದ ಪರಮಾತ್ಮನಿಗೆ, ನಮ್ಮ ಹೃದಯ ಗುಹೆಯಲ್ಲಿ ನೆಲೆಸಿರುವ ಪರಮಾತ್ಮನ ಪೂಜೆಯನ್ನು ನಾವು ಸಲ್ಲಿಸಬೇಕು. ಅದಕ್ಕಾಗಿ ಮೊದಲು ನಮ್ಮ ಈ ಅಂತಃಕರಣದ ನೈರ್ಮಲ್ಯವನ್ನು ಸಂಪಾದಿಸಬೇಕು, ನಮ್ಮ ಮನಸ್ಸಿನ ಪರಿಶುದ್ಧಿಯನ್ನು ಸಂಪಾದಿಸಬೇಕು. ಅದಕ್ಕಾಗಿ ಧ್ಯಾನ ಸ್ನಾನವನ್ನು ಹೇಳಿದ್ದಾರೆ. ಇದನ್ನು ಹೇಳಿದವರು ಸನತ್ಕುಮಾರ ಅಂತ ಭಗವಂತನ ಅವತಾರ. ಭಗವಂತನೇ ಬ್ರಹ್ಮಚರ್ಯವನ್ನು ಹೇಗೆ ಪಾಲಿಸಬೇಕು, ಧ್ಯಾನವನ್ನು ಹೇಗೆ ಮಾಡಬೇಕು, ಯೋಗಾಸಕ್ತನು ಹೇಗೆ ಆಗಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಅಂತಹ ಸನತ್ಕುಮಾರರು ಹೇಳಿರುವಂತಹ ಧ್ಯಾನ ಸ್ನಾನವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಎಲ್ಲರೂ ಕೂಡ ಭದ್ರವಾದ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಪದ್ಮಾಸನ ಅಥವಾ ಸ್ವಸ್ತಿಕಾಸನ ಅಥವಾ ವೀರಾಸನ ಅಥವಾ ಸಿದ್ಧಾಸನ. ಸಿದ್ಧಾಸನ ಅತ್ಯಂತ ಪ್ರಶಸ್ತವಾದ ಆಸನ, ಧ್ಯಾನಕ್ಕೆ, ಚಿಂತನೆಗೆ. ಹಾಗೆ ಆಸನದಲ್ಲಿ ಕುಳಿತು ಎರಡು ಕೈಗಳನ್ನು ಕೂಡ ಹೀಗೆ ಮೊಣಕಾಲಿನ ಮೇಲೆ ಜ್ಞಾನ ಮುದ್ರೆಯಿಂದ ಕುಳಿತುಕೊಂಡು, ಎರಡು ಕೈಗಳನ್ನು ಹೀಗೆ ಜ್ಞಾನ ಮುದ್ರೆಯಿಂದ ಹಿಡಿದುಕೊಂಡು ಅದು ಮೇಲ್ಮುಖವಾಗಿ ಇರಬೇಕು. ಎರಡು ಕೈಗಳು ಹಿಂಭಾಗದಲ್ಲಿರಬೇಕು. ಕೈಗಳನ್ನು ಹೀಗೆ ಚಾಚೋದಲ್ಲ, ಮುಂದಕ್ಕೆ ಚಾಚೋದಲ್ಲ. ಎರಡು ಕೈಗಳನ್ನು ಹಿಂದಕ್ಕೆ ಹೀಗೆ ಚಾಚಿ ತೊಡೆಗಳ ಮೇಲೆ ಈ ನಮ್ಮ ಜ್ಞಾನ ಮುದ್ರೆಯ ಎರಡು ಕೈಗಳು ಕೂಡ ಬರಬೇಕು. ಹೀಗೆ ಈ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು. ಅಥವಾ ಎರಡು ಕೈಗಳನ್ನು ಹೀಗೆ ಒಂದರ ಮೇಲೆ ಒಂದರಂತೆ ಈ ಎರಡು ಕೈಗಳನ್ನು ನಾಭಿಯ ಪ್ರದೇಶದಲ್ಲಿ ಹಿಡಿಯಬಹುದು. ಅಥವಾ ಕೈ ಜೋಡಿಸಿಕೊಂಡು ಈ ಧ್ಯಾನವನ್ನು ಮಾಡಬಹುದು. ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಶರೀರದ ಮೇಲ್ಭಾಗದಲ್ಲಿ, ನೆತ್ತಿಯ ಮೇಲ್ಭಾಗದಲ್ಲಿ ಅತ್ಯತಿಷ್ಠ ದಶಾಂಗುಲಂ ಅಂತ 10 ಅಂಗುಲ ಅಥವಾ 12 ಅಂಗುಲದ ಎತ್ತರದ ಭಾಗದಲ್ಲಿ, ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ವಾಸುದೇವರೂಪಿಯಾದಂತಹ ಪರಮಾತ್ಮ ಇದ್ದಾನೆ. ಖಸ್ಥಿತಂ ಪುಂಡರೀಕಾಕ್ಷಂ ಮಂತ್ರಮೂರ್ತಿಂ ಹರಿಂ ಸ್ಮರೇತ್ ಅನಂತಾದಿತ್ಯ ಸಂಕಾಶಂ ವಾಸುದೇವಂ ಚತುರ್ಭುಜಂ. ಆಕಾಶದಲ್ಲಿ ಅರಳಿದ ಕಮಲದಂತಹ ವಿಶಾಲವಾದ ನೇತ್ರವುಳ್ಳ ಪುಂಡರೀಕಾಕ್ಷ ನೆಲೆಸಿದ್ದಾನೆ. ಅವನು ಮಂತ್ರ ಪ್ರತಿಪಾದ್ಯನಾಗಿದ್ದಾನೆ. ಅನಂತ ವೇದ ಮಂತ್ರಗಳು ಆ ವಾಸುದೇವನ ಮಹಿಮೆಯನ್ನು ಕೊಂಡಾಡ್ತಾ ಇವೆ. ಅಂತಹ ಹರಿಯನ್ನು, ಪರಮಾತ್ಮನನ್ನು ನಮ್ಮ ಶಿರಸ್ಸಿನ ಮೇಲ್ಭಾಗದಲ್ಲಿ ಚಿಂತಿಸಬೇಕು. ಅವನ ಪ್ರಕಾಶ, ಅನಂತ ಸೂರ್ಯರು ಏಕಕಾಲದಲ್ಲಿ ಬೆಳಗಿದರೆ ಎಷ್ಟು ಪ್ರಕಾಶವೋ ಅಷ್ಟು ಪ್ರಕಾಶ ನಮ್ಮ ಶಿರಸ್ಸಿನ ಮೇಲ್ಭಾಗದಲ್ಲಿದೆ. ಅನಂತ ಸೂರ್ಯರ ಬೆಳಕು
ಆ ವಾಸುದೇವನ ಮೂರ್ತಿ. ಅಂತಹ ವಾಸುದೇವನನ್ನು ನಮ್ಮ ಶಿರಸ್ಸಿನ ಮೇಲೆ ಚಿಂತಿಸೋಣ. 4 ಕೈಗಳು. ಶಂಖಚಕ್ರ ಗದಾ ಪದ್ಮ ಪೀತಾಂಬರಧರಂ ಶುಭಂ ವನಮಾಲಾ ಪರಿವೃತಂ ನಾರದಾದಿಭಿರರ್ಚಿತಂ. 4 ಕೈಗಳಲ್ಲಿ ಚಕ್ರ ಶಂಖ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಅತ್ಯಂತ ಮಂಗಲಮೂರ್ತಿಯಾಗಿದ್ದಾನೆ. ಕೊರಳಿನಲ್ಲಿ ವನಮಾಲೆಯನ್ನು ಧರಿಸಿದ್ದಾನೆ. ಕಾಡಿನಲ್ಲಿ ಸಹಜವಾಗಿ ಬೆಳೆದ ಸುಗಂಧ ಕುಸುಮಗಳಿಂದ ಸಿದ್ಧವಾದ ಮಾಲೆ, ಕೊರಳಿನಿಂದ ಪಾದದ ತನಕ ಇರುವಂತಹ ಮಾಲೆ. ಅಂತಹ ದೀರ್ಘವಾದಂತಹ ಬಗೆ ಬಗೆಯ ಬಣ್ಣದ, ಬಗೆ ಬಗೆಯ ಪರಿಮಳದ ಕುಸುಮಗಳಿಂದ ಅಲಂಕೃತವಾದ ವನಮಾಲೆಯನ್ನು ಕೊರಳಿನಲ್ಲಿ ಧರಿಸಿದ್ದಾನೆ. ಸುತ್ತಲೂ ಕೂಡ ಅನೇಕ ಯೋಗಿಗಳು ಇದ್ದಾರೆ. ಅವರೆಲ್ಲ ನಿರ್ಮಲವಾದ ಅಂತಃಕರಣವುಳ್ಳವರು. ಎಂದಿಗೂ ಮನಸ್ಸಿನ ಕಾಲುಷ್ಯ ಅವರಿಗೆ ಆಗಲಿಲ್ಲ, ಮನಸ್ಸು ವಿಚಲಿತವಾಗಲಿಲ್ಲ. ಅಂತಹ ನಾರದರು, ಸನಕಾದಿ ಯೋಗಿಗಳು, ಇಂಥವರೆಲ್ಲರೂ ಕೂಡ ಸುತ್ತಲೂ ಸೇರಿದ್ದಾರೆ. ಸುವರ್ಣ ಕಿಂಕಣೈರ್ದೀಪ್ತಂ ಕಿಂಕಿಣೀಭಿಃ ಸುಶೋಭಿತಂ ಕೇಯೂರಹಾರಿಣಂ ದೇವಂ ಸುವರ್ಣಮಕುಟೋಜ್ವಲಂ. ಸುತ್ತಲೂ ಇಂತಹ ಯೋಗಿಗಳು ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅವನ ಮೂರ್ತಿಯನ್ನು ನೋಡ್ತಾ ಇದ್ದಾರೆ, ಕಣ್ಣು ತುಂಬಿಕೊಳ್ತಾ ಇದ್ದಾರೆ, ಅವನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈ ವಾಸುದೇವ ಅವನು ಅನೇಕ ಆಭರಣಗಳಿಂದ ಕಂಗೊಳಿಸ್ತಾ ಇದ್ದಾನೆ. ಕರ್ಣಗಳಲ್ಲಿ ಕರ್ಣಕುಂಡಲ, ತಲೆಯ ಮೇಲೆ ಅನೇಕ ರತ್ನಗಳಿಂದ ಖಚಿತವಾಗಿರುವಂತಹ ಅನರ್ಘ್ಯವಾಗಿರುವಂತಹ ಕಿರೀಟ, ಕೊರಳಿನಲ್ಲಿ ಅನೇಕ ಹಾರಗಳು, ಸೊಂಟದಲ್ಲಿ ಉಡಿದಾರ, ಅದಕ್ಕೊಂದು ಸಣ್ಣದಾದ ಗೆಜ್ಜೆ, ಕಾಲಿನಲ್ಲಿ ಆಭರಣ, ಅದಕ್ಕೂ ಇರುವಂತಹ ಗೆಜ್ಜೆ, ಸಣ್ಣದಾಗಿ ಮಧುರವಾಗಿ ಶಬ್ದ ಮಾಡ್ತಾ ಇರುವಂತಹ ಆ ಗೆಜ್ಜೆಯಿಂದ ಅಲಂಕೃತವಾದ ಈ ಆಭರಣಗಳು. ಧ್ವಜವಜ್ರಾಂಕುಶಾಲಕ್ಷ್ಯ ಪಾದಪದ್ಮಂ ಸುನಿರ್ಮಲಂ ತತ್ಪಾದೋದಕಜಾಂಧಾರಾನ್ ನಿಪತಂತೀಂ ಸ್ವಮೂರ್ಧನಿ. ಆ ವಾಸುದೇವನ ಅನೇಕ ಆಭರಣಗಳಿಂದ, ವಸ್ತ್ರ ವೈಭವಗಳಿಂದ ಕಂಗೊಳಿಸ್ತಾ ಇರುವಂತಹ, ಅನಂತ ಸೂರ್ಯರ ಬೆಳಕನ್ನು ಹೊಂದಿರುವಂತಹ, ಒಳಗಿನ ಕತ್ತಲನ್ನೆಲ್ಲ ಕಳೆಯುವಂತಹ, ನಮ್ಮ ಅಜ್ಞಾನವನ್ನು, ನಮ್ಮ ಅಸಂತೋಷವನ್ನು, ನಮ್ಮ ಅಶಾಂತಿಯನ್ನು, ಇದನ್ನೆಲ್ಲವನ್ನು ಪರಿಹರಿಸುವಂತಹ ನಿರ್ಮಲನಾದಂತಹ, ಜ್ಞಾನಸ್ವರೂಪನಾಗಿರುವಂತಹ, ಪ್ರಕಾಶಸ್ವರೂಪನಾಗಿರುವಂತಹ, ಶಾಂತಮೂರ್ತಿಯಾಗಿರುವ ವಾಸುದೇವ ನಮ್ಮ ಶಿರಸ್ಸಿನ ಮೇಲ್ಭಾಗದಲ್ಲಿ ಇದ್ದಾನೆ. ಅವನ ಪಾದ, ಕೆಂಪಾಗಿರುವ ಅವನ ಪಾದ, ಆ ಪಾದದಲ್ಲಿ, ಕೆಂಪಾದ ಆ ಪಾದದಲ್ಲಿ ಅನೇಕ ಚಿಹ್ನೆಗಳು, ಚಕ್ರ ಶಂಖ ಗದಾ ಪದ್ಮ ಧ್ವಜ ವಜ್ರ ಅಂಕುಶ ಚಿಹ್ನೆಗಳು. ಆ ಎಲ್ಲ ಚಿಹ್ನೆಗಳಿಂದ ಕಂಗೊಳಿಸ್ತಾ ಇರುವಂತಹ ದಿವ್ಯವಾದ, ಅಮೋಘವಾದ, ಅಪರೂಪದ, ಕೋಮಲವಾದಂತಹ ಆ ಪಾದಗಳು. ಆ ಪಾದಗಳ ಮುಂಭಾಗದಲ್ಲಿರುವ ಬೆರಳುಗಳು, ಅದರಲ್ಲಿರುವ ಆ ಹೆಬ್ಬೆಟ್ಟಿನಿಂದ ಹೇಗೆ ತ್ರಿವಿಕ್ರಮನಾಗಿ ವಾಮನ ಬೆಳೆದು ಅವನ ಪಾದಸ್ಪರ್ಶದಿಂದ ಬ್ರಹ್ಮಾಂಡದ ಖರ್ಪರ ಸೀಳಿ ಹೊರಗಿರುವ ಜಲಧಾರೆ ಒಳಗೆ ಬಂತೋ, ಹಾಗೆ ನನ್ನ ಶಿರಸ್ಸಿನ ಮೇಲಿರುವ ಈ ವಾಸುದೇವನ ಹೆಬ್ಬೆಟ್ಟಿನಿಂದ ಜಲಧಾರೆ ಬರುತ್ತಾ ಇದೆ. ತತ್ಪಾದೋದಕಜಾಂಧಾರಾಂ, ಅವನ ಪಾದದಿಂದ ಒಂದು ನೀರು ಚಿಮ್ಮುತ್ತಾ ಇದೆ. ಆ ಧಾರೆ ನೇರವಾಗಿ ನನ್ನ ಶಿರಸ್ಸಿನ ಮೇಲೆ ಬೀಳುತ್ತಾ ಇದೆ. ನಿಪತಂತೀಂ ಸ್ವಮೂರ್ಧನಿ ಚಿಂತಯೇದ್ ಬ್ರಹ್ಮರಂಧ್ರೇಣ ಪ್ರವಿಶಂತೀಂ ಸ್ವಕಾಂತನೂಂ ತಯಾ ಪ್ರಕ್ಷಾಳಯೇತ್ ಸರ್ವಮಂತರ್ದೇಹಗತಂ ಮಲಂ. ವಾಸುದೇವನ ಪಾದದಿಂದ ಹೊರಹೊಮ್ಮಿದ, ಅವನ ಪಾದಸ್ಪರ್ಶವನ್ನು ಮಾಡಿ ಅತ್ಯಂತ ಪವಿತ್ರವಾಗಿರುವ ಈ ಗಂಗೆ ನನ್ನ ಶಿರಸ್ಸಿನ ಮೇಲೆ ಬೀಳ್ತಾ ಇದ್ದಾಳೆ. ಆ ಪರಮಾತ್ಮನ ಪಾದೋದಕ ನನ್ನ ಶಿರಸ್ಸಿನ ಮೇಲೆ ಬಿದ್ದು ನೆತ್ತಿಯ ಮಧ್ಯದಲ್ಲಿರುವ ಬ್ರಹ್ಮರಂಧ್ರದ ಮುಖಾಂತರ ಶರೀರದ ಒಳಭಾಗವನ್ನು ಪ್ರವೇಶಿಸ್ತಾ ಇದೆ.
ಆ ಜಲಧಾರೆ ನನ್ನ ಶರೀರದ ಎಲ್ಲ ಅವಯವಗಳನ್ನು ಕೂಡ ವ್ಯಾಪಿಸ್ತಾ ಇದೆ. ನೆತ್ತಿಯ ಮಧ್ಯದಿಂದ ಹರಿದು ಬಂದಿರುವಂತಹ ಆ ಜಲಧಾರೆ ಮೆಲ್ಲ ಮೆಲ್ಲನೆ ಹರಿದು ಬಂದು ಕ್ರಮವಾಗಿ ಹಣೆ, ಕಣ್ಣು, ಮೂಗು, ಬಾಯಿ, ಕಿವಿಗಳು, ಕಂಠ, ಹೃದಯ, ತೋಳುಗಳು, ಎದೆ, ಹೊಟ್ಟೆ, ಸೊಂಟ, ತೊಡೆಗಳು, ಮೊಣಕಾಲು, ಕಾಲು, ಹೀಗೆ ಎಲ್ಲ ಶರೀರವನ್ನು ಆ ಜಲಧಾರೆ ವ್ಯಾಪಿಸ್ತಾ ಇದೆ. ಒಳಗೆ ಅನೇಕ ಅಶುದ್ಧವಾದ ಪದಾರ್ಥಗಳಿವೆ. ಯಾವ ಪದಾರ್ಥ ಹೊರಗಡೆ ಬಂದರೆ ಅಶುದ್ಧವಾಗ್ತದೆ, ಮೈಲಿಗೆ ಅಂತಾಗ್ತದೆ, ಅಂತಹ ಪದಾರ್ಥವೂ ಕೂಡ ಈ ಪರಮಾತ್ಮನ ಪಾದೋದಕದಿಂದ ಅತ್ಯಂತ ಪವಿತ್ರವಾಗ್ತಾ ಇದೆ. ನಮ್ಮ ಎಲುಬುಗಳು, ಅಸ್ಥಿ, ನಮ್ಮ ರಕ್ತನಾಳಗಳು, ನಮ್ಮ ಸ್ನಾಯುಗಳು, ಮಾಂಸಖಂಡಗಳು, ಕರುಳು, ಹೃದಯ ಎಲ್ಲ ಭಾಗವನ್ನು ಕೂಡ ಈ ಪರಮಾತ್ಮನ ಪಾದೋದಕ ವ್ಯಾಪಿಸಿ ಅದನ್ನು ಪರಿಶುದ್ಧವನ್ನಾಗಿಸ್ತಾ ಇದೆ. ತತ್ಕ್ಷಣಾದ್ವಿರಜಾ ಮಂತ್ರಿ ಜಾಯತೆ ಸ್ಫಾಟಿಕೋಪಮಃ. ಈ ರೀತಿಯಲ್ಲಿ ಆ ಭಗವಂತನ ಪಾದೋದಕದಿಂದ ಶರೀರದ ಪಾವಿತ್ರ್ಯವನ್ನು ಚಿಂತಿಸಿದಾಗ ಶರೀರದ ಒಳಗಿರುವಂತಹ ಎಲ್ಲ ಕೊಳೆಗಳು ಕೂಡ ಹೊರಗಡೆ ಹೊರಟೋಗ್ತವೆ. ಯಾವ ನೀರಿನಲ್ಲಿಯೂ ಇಲ್ಲದೇ ಇರುವ ಶಕ್ತಿ ಪರಮಾತ್ಮನ ಪಾದೋದಕದಲ್ಲಿ ಇದೆ. ಗಂಗೆಯಲ್ಲಿ ಮಿಂದರೆ ಅದೊಂದು ವಿಲಕ್ಷಣ ಅನುಭವ. ಬಾಹ್ಯ ಕೊಳೆಗಳ ಜೊತೆಯಲ್ಲಿ ಮನಸ್ಸಿನ ಎಲ್ಲ ಕೊಳೆಗಳು ಕೂಡ ಹೋಗಿ ಒಂದು ಪಾವಿತ್ರ್ಯದ ಅನುಭವ ಗಂಗೆಯಲ್ಲಿ ಮಿಂದವರಿಗೆ ಆಗ್ತದೆ. ನಾವು ಈಗ ಒಳಗೆ ಹರಿಯುವಂತಹ ಗಂಗೆಯಿಂದ, ಪರಮಾತ್ಮನ ಪಾದದಿಂದ ಹರಿದು ಬಂದು ನನ್ನ ಶರೀರದ ಒಳಗೆ ಎಲ್ಲ ವ್ಯಾಪಿಸಿರುವಂತಹ ಗಂಗೆಯಿಂದ ಪಾವಿತ್ರ್ಯವನ್ನು ನಾನು ಹೊಂದುತ್ತಾ ಇದ್ದೇನೆ. ಆ ಪರಮಾತ್ಮನ ಪಾದೋದಕ ನನ್ನನ್ನು ಪವಿತ್ರವನ್ನಾಗಿಸ್ತಾ ಇದೆ ಅಂತ ಚಿಂತಿಸಿದಾಗ ರಜೋಗುಣ, ತಮೋಗುಣ, ಆಸೆ, ಸಿಟ್ಟು, ಅಹಂಕಾರ, ಹೊಟ್ಟೆಕಿಚ್ಚು, ವ್ಯಾಮೋಹ, ಇಂತಹ ಎಲ್ಲ ದುರ್ಗುಣಗಳು, ವಿಪರೀತ ಜ್ಞಾನ, ಅಜ್ಞಾನ, ಆಲಸ್ಯ, ಇಂತಹ ಎಲ್ಲ ದುರ್ಗುಣಗಳು ಕೂಡ ದೂರಾಗಿ ವಿಲಕ್ಷಣವಾದ ಚೈತನ್ಯ, ಪರಿಶುದ್ಧಿ, ಭಗವದ್ ಆರಾಧನೆಯ ಉತ್ಕಟವಾದಂತಹ ಸದಪೇಕ್ಷೆ, ಭಗವಂತನ ಗುಣಗಳ ಚಿಂತನೆ, ಭಗವಂತನ ಭಕ್ತರಲ್ಲಿರುವ ಗೌರವದ ವೃದ್ಧಿ, ಇಂತಹ ಎಲ್ಲ ಸದ್ಗುಣಗಳು ಕೂಡ ನಮ್ಮನ್ನು ತುಂಬಿಕೊಳ್ಳುತ್ತವೆ. ಹೀಗೆ ಸ್ನಾನ ಮಾಡೋದರಿಂದ ಸ್ಫಾಟಿಕೋಪಮಃ, ಸ್ಫಟಿಕ ಮಣಿಯಂತೆ ಅತ್ಯಂತ ಪರಿಶುದ್ಧನಾಗ್ತಾನೆ. ನೀರಿನಿಂದ ಸ್ನಾನ ಮಾಡಿದಾಗ ಈ ಶುದ್ಧಿ ಸಿಗೋದಿಲ್ಲ. ಈ ಧ್ಯಾನವನ್ನು ಮಾಡುವುದರಿಂದ ಇಂತಹ ಪರಿಶುದ್ಧಿ ಉಂಟಾಗ್ತದೆ. ಇದಂ ಧ್ಯಾನ ಪರಂ ಮಂತ್ರಾತ್ ಸಹಸ್ರಗುಣಮುತ್ತಮಂ. ಸನತ್ಕುಮಾರರು ಹೇಳಿರುವ ಈ ಧ್ಯಾನ ಸ್ನಾನದ ಮಂತ್ರಗಳನ್ನು ಹೇಳಿದರೆ ಸಾಕು, ಪಾವಿತ್ರ್ಯ ಉಂಟಾಗ್ತದೆ. ಆದರೆ ಬಾಯಲ್ಲಿ ಕೇವಲ ಮಂತ್ರವನ್ನು ಹೇಳದೇನೆ ಶಿರಸ್ಸಿನ ಮೇಲ್ಭಾಗದಲ್ಲಿರುವ ವಾಸುದೇವ ಮೂರ್ತಿಯ ಚಿಂತನೆಯ ಜೊತೆಯಲ್ಲಿ ಕಣ್ಣು ಮುಚ್ಚಿ ಬದ್ಧವಾದ ಆಸನದಿಂದ ಈ ಧ್ಯಾನವನ್ನು ಮಾಡಿದಾಗ ಆವಾಗ ಕೇವಲ ಮಂತ್ರಪಠನದಿಂದ ಆಗುವ ಪರಿಶುದ್ಧಿಗಿಂತ 1000 ಪಟ್ಟು ಹೆಚ್ಚಿನ ಪರಿಶುದ್ಧಿ, ಎಲ್ಲ ಕಲ್ಮಶಗಳು ಕೂಡ ದೂರಾಗಿ ಅತ್ಯಂತ ಪರಿಶುದ್ಧಿಯ ಅನುಭವ ಆಗ್ತದೆ. ಸಾರ್ಧತ್ರಿಕೋಟಿ ತೀರ್ಥೇಶು ಸ್ನಾನಾತ್ ಕೋಟಿ ಗುಣಾಧಿಕಂ. ಭಾರತ ಭೂಮಿಯಲ್ಲಿ 3.5 ಕೋಟಿ ತೀರ್ಥಗಳಿವೆ. ಆ 3.5 ಕೋಟಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡೋದರಿಂದ ಯಾವ ಪರಿಶುದ್ಧಿ ಆಗ್ತದೋ ಅದಕ್ಕಿಂತಲೂ ಹೆಚ್ಚಿನ ಪರಿಶುದ್ಧಿ ನಮ್ಮ ಒಳಗಿರುವ ಈ ಜಲಧಾರೆಯ, ಈ ಪರಮಾತ್ಮನ ಪಾದೋದಕದ ಈ ಗಂಗೆಯ ಚಿಂತನದಿಂದ ಈ ಗಂಗೆ ನನ್ನ ಶರೀರದಲ್ಲಿ ಹರಿದು ಪಾವಿತ್ರ್ಯವನ್ನು ಉಂಟು ಮಾಡ್ತಾ ಇದ್ದಾಳೆ. ಈ ವಾಸುದೇವ ಇಂತಹ ಪರಮಾನುಗ್ರಹವನ್ನು ಮಾಡಿ ನನಗೆ ಪಾವಿತ್ರ್ಯವನ್ನು ತಂದು ಕೊಡ್ತಾ ಇದ್ದಾನೆ
ಅಂತ ಧ್ಯಾನಿಸಿದಾಗ 3.5 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಕ್ಕಿಂತಲೂ ಕೂಡ ಹೆಚ್ಚಿನ ಪರಿಶುದ್ಧಿ ಉಂಟಾಗ್ತದೆ. ಯೋ ನಿತ್ಯಮಾಚರೇ ದೇವಂ ಸವೈ ನಾರಾಯಣ ಸ್ಮೃತಃ ಕಾಲಮೃತ್ಯುಮತಿಕ್ರಮ್ಯ ಜೀವನ್ಮುಕ್ತೋ ನ ಸಂಶಯ. ಯಾರು ಈ ರೀತಿಯಲ್ಲಿ ನಿತ್ಯವೂ ಧ್ಯಾನ ಸ್ನಾನವನ್ನು ಮಾಡ್ತಾರೆ, ನಾರಾಯಣನ ಸ್ಮರಣೆಯನ್ನು ಮಾಡಿಕೊಂಡು ಪರಮಾತ್ಮನ ಸ್ಮರಣೆಯೊಂದಿಗೆ ಹೀಗೆ ಧ್ಯಾನ ಸ್ನಾನವನ್ನು ಮಾಡುವಂಥವರಿಗೆ ದೇಹಾಂತಃಕರಣಗಳ ಪರಿಶುದ್ಧಿ ಉಂಟಾಗ್ತದೆ. ಅವನಿಗೆ ಬರುವಂತಹ ಅಪಮೃತ್ಯುಗಳು ದೂರ ಆಗ್ತವೆ, ಎಲ್ಲ ಅನಿಷ್ಟಗಳು ದೂರ ಆಗ್ತವೆ, ಏನೆಲ್ಲ ಗಂಡಾಂತರಗಳಿವೆ, ಬಾಧೆಗಳಿವೆ, ಅದೆಲ್ಲವೂ ದೂರ ಆಗ್ತದೆ. ಆ ನಾರಾಯಣನ ಪರಮಾನುಗ್ರಹದಿಂದ ಭೂಮಿಯಲ್ಲಿರುವಾಗಲೂ ಕೂಡ ಮುಕ್ತನಂತಿರ್ತಾನೆ. ಕೂಡಲೇ ಪರಮಾತ್ಮನ ಅನುಗ್ರಹ, ಅಂತಃಕರಣ ಪರಿಶುದ್ಧಿಯಿಂದಾಗಿ ದಿವ್ಯ ಜ್ಞಾನದ ಲಾಭ, ಗುರುಗಳ ತತ್ವೋಪದೇಶದ ಲಾಭ, ಅದರ ಅನುಸಂಧಾನ, ಅದರ ಅನುಷ್ಠಾನಗಳ ಸೌಭಾಗ್ಯ ಎಲ್ಲವೂ ಕೂಡ ಹೀಗೆ ಧ್ಯಾನ ಸ್ನಾನವನ್ನು ಮಾಡುವಂಥವರ ಪಾಲಿಗೆ ಒದಗುತ್ತಾ ಇದೆ. ಇಂತಹ ಧ್ಯಾನ ಸ್ನಾನವನ್ನು ಮಾಡಿ ಪರಮಾತ್ಮನ ವಿಶಿಷ್ಟವಾದ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ. ಇಲಾ ಭಾಗೀರಥೀ ಗಂಗಾ ಪಿಂಗಲಾ ಯಮುನಾ ಸ್ಮೃತ ತಯೋರ್ಮಧ್ಯೆ ಗತಾ ನಾಡಿ ಸುಷುಮ್ನಾಖ್ಯ ಸರಸ್ವತಿ. ನಮ್ಮ ಶರೀರದ ಒಳಗೆ 72,000 ನಾಡಿಗಳಿವೆ. ಆ 72,000 ನಾಡಿಗಳ ಮಧ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ನಾಡಿ, ಅತ್ಯಂತ ಸೂಕ್ಷ್ಮವಾದ ನಾಡಿ, ಅತ್ಯಂತ ದೀರ್ಘವಾದ ನಾಡಿ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿ ನಮ್ಮ ಶರೀರದ ಮೂಲಾಧಾರದಿಂದ ತುಂದಿ ಎನ್ನುವ ಪ್ರದೇಶ, ನಾವು ಭೂಮಿಯಲ್ಲಿ ಏನು ಕೂಡ್ತಾ ಇದ್ದೇವೆ, ಕೂತಾಗ ಭೂಮಿಗೆ ತಾಗುವಂತಹ ಆ ಭಾಗ ಏನಿದೆ ಅದರಿಂದ ಆರಂಭಿಸಿ ಪೃಷ್ಠ ಮತ್ತು ಉಪಸ್ಥಗಳ ಮಧ್ಯದಲ್ಲಿ ಮೂಲಾಧಾರದಿಂದ ಆರಂಭಿಸಿ ನೆತ್ತಿಯ ಮಧ್ಯ ತನಕ ಇರುವಂತಹ ದೀರ್ಘವಾದ ನಾಡಿ, ಆ ನಾಡಿ ಸುಷುಮ್ನಾ ನಾಡಿ. ಅದರಲ್ಲಿ ಪರಮಾತ್ಮ ಕಂಗೊಳಿಸ್ತಾ ಇದ್ದಾನೆ. 5 ಭಾಗಗಳು ಅದಕ್ಕೆ, ಅದರಲ್ಲಿ ಪರಮಾತ್ಮ ಕಂಗೊಳಿಸ್ತಾನೆ. ಇದನ್ನು ಸರಸ್ವತಿ ನದಿ ಎಂಬುದಾಗಿ ಚಿಂತಿಸಬೇಕು. ನಾಭಿಯಿಂದ ಆರಂಭಿಸಿ ನಾಸಿಕೆಯ ತನಕ ಸರ್ಪದಂತೆ ಸುತ್ತರೆದು ಇರುವಂತಹ ನಾಡಿಗಳು ಇಡಾ ಮತ್ತು ಪಿಂಗಲ. 50 ಇಡಾ ನಾಡಿಗಳು, 50 ಪಿಂಗಳ ನಾಡಿಗಳು. ಈ ನಾಡಿಗಳಲ್ಲಿ ಗಂಗಾ ಮತ್ತು ಯಮುನೆಯರ ಚಿಂತನೆಯನ್ನು ಮಾಡಬೇಕು. ಗಂಗಾ, ಯಮುನಾ ಮತ್ತು ಸರಸ್ವತಿ, ಈ 3 ನದಿಗಳ ಸಂಗಮ ನಮ್ಮ ಶರೀರದ ಒಳಗೆ ಆಗ್ತಾ ಇದೆ. ಪ್ರಯಾಗದಲ್ಲಿ ಮಾಡಿರುವ ಒಂದು ಸಣ್ಣ ಕಾರ್ಯಕ್ಕೆ ವಿಶಿಷ್ಟವಾದ ಫಲ, ಒಂದು ಸ್ನಾನಕ್ಕೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ. ನಮ್ಮ ಶರೀರದಲ್ಲಿರುವ ತ್ರಿವೇಣಿ ಸಂಗಮದ ಚಿಂತನೆಯನ್ನು ಮಾಡೋದರಿಂದಲೂ ಕೂಡ ಅದಕ್ಕೆ ಸಮಾನವಾದ ಫಲಪ್ರಾಪ್ತಿಯಾಗ್ತಾ ಇದೆ. ಇಲಾ ಭಾಗೀರಥೀ ಗಂಗಾ ಪಿಂಗಲಾ ಯಮುನಾ ಸ್ಮೃತ ತಯೋರ್ಮಧ್ಯೆ ಗತಾ ನಾಡಿ ಸುಷುಮ್ನಾಖ್ಯಾ ಸರಸ್ವತಿ. ಜ್ಞಾನಃಕ್ರದೆ ಧ್ಯಾನಜಲೆ ರಾಗದ್ವೇಷಮಲಾಪಹೇ ಯಸ್ನಾತಿ ಮಾನಸೇ ತೀರ್ಥೇ ಸಯಾತಿ ಪರಮಾಂಗತಿಂ. ಜ್ಞಾನ ಸರೋವರ, ಇದರಲ್ಲಿರುವಂತಹ ಧ್ಯಾನವೆಂಬುವ ನೀರು, ಈ ನೀರಿನಿಂದ ಸ್ನಾನ ಮಾಡಬೇಕು. ಬಾಹ್ಯವಾದ ಭೌತಿಕವಾದ ನೀರಿನಿಂದ ಸ್ನಾನ ಮಾಡುವುದಕ್ಕಿಂತಲೂ ಕೂಡ ಧ್ಯಾನ ಜಲೋದಕದಿಂದ, ಧ್ಯಾನ ಜಲದಿಂದ ಸ್ನಾನವನ್ನು ಮಾಡಿದಾಗ, ಜ್ಞಾನ ಸರೋವರದಲ್ಲಿ ಮುಳುಗೆದ್ದಾಗ ಆಗುವ ಪರಿಶುದ್ಧಿ ಅದು ಅಸಾಧಾರಣವಾದ ಶುದ್ಧಿ. ಇದು ದೇಹದ ಹೊರಗಿರುವ ಕೊಳೆಗಳನ್ನು ಮಾತ್ರ ಕಳೆಯೋದಲ್ಲ, ಒಳಗಿರುವ ರಾಗದ್ವೇಷಗಳೆಂಬುವಂತಹ ಕೊಳೆಯನ್ನು ಕಿತ್ತು ಹಾಕ್ತದೆ. ಹೀಗೆ ಧ್ಯಾನ ಸ್ನಾನವನ್ನು ಮಾಡೋದರಿಂದ
ಮಾನಸ ತೀರ್ಥದಲ್ಲಿ ಅವಗಾಹನವನ್ನು ಮಾಡೋದರಿಂದ ಪರಮಗತಿಯನ್ನು ಹೊಂದಲಿಕ್ಕೆ ಸಾಧ್ಯ, ಪರಮಾತ್ಮನ ಪಾದವನ್ನು ಹೋಗಿ ಸೇರೋದಕ್ಕೆ ಸಾಧ್ಯ ಅಂತ ಸನತ್ಕುಮಾರರು ದಿವ್ಯೋಪದೇಶವನ್ನು ಮಾಡಿದ್ದಾರೆ. ಇಂತಹ ಧ್ಯಾನ ಸ್ನಾನವನ್ನು ಮಾಡಿ ಅಂತಃಕರಣದ ನೈರ್ಮಲ್ಯವನ್ನು ಸಂಪಾದಿಸಿಕೊಂಡು ಈ ಪರಿಶುದ್ಧವಾದ ಅಂತಃಕರಣದಲ್ಲಿ ಗೀತಾಚಾರ್ಯ, ಬ್ರಹ್ಮಸೂತ್ರಾಚಾರ್ಯ, ವೇದವ್ಯಾಸರು ನಿರೂಪಿಸಿರುವ ತತ್ವಗಳನ್ನು ತುಂಬಿಕೊಂಡು, ಜ್ಞಾನವನ್ನು ತುಂಬಿಕೊಂಡು ಆ ಪರಮಾತ್ಮನ ಪಾದವನ್ನು ಸೇರೋಣ. ಜ್ಞಾನಭಕ್ತಿ ವೈರಾಗ್ಯಗಳ ಸಮ್ಮಿಲನ ನಮ್ಮ ಹೃದಯದಲ್ಲಿ ಆಗಬೇಕು ಅಂತಾದರೆ ಅಂತಃಕರಣದ ಪರಿಶುದ್ಧಿ ಉಂಟಾಗಬೇಕು. ಅದಕ್ಕೆ ಶಾಸ್ತ್ರ ಹೇಳಿರುವ, ಯೋಗ ಮಾರ್ಗವನ್ನು ಉಪದೇಶಿಸಿರುವ ಸನತ್ಕುಮಾರರು ತಿಳಿಸಿರುವ ಈ ಧ್ಯಾನ ಸ್ನಾನವನ್ನು ಮಾಡಿ ಪಾವಿತ್ರ್ಯವನ್ನು ನಿತ್ಯವೂ ಕೂಡ ನಾವು ಸಂಪಾದಿಸೋಣ ಅಂತ ಹೇಳ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಈ ಪಾವಿತ್ರ್ಯದ ಬಯಕೆ ಇರುವ ಎಲ್ಲ ಸಜ್ಜನರಿಗೂ ಆ ಸನತ್ಕುಮಾರನ ಅನುಗ್ರಹವಾಗಲಿ, ಪಾವಿತ್ರ್ಯ ಉಂಟಾಗಲಿ, ಅಂತಃಕರಣ ಪರಿಶುದ್ಧಿ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ, ಇದಕ್ಕೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತರಾದ ಟಿ.ಎಸ್. ವೆಂಕಟರಮಣ ಅವರು ಹಾಗೂ ಶ್ರೀಮತಿ ಶಾಂತಾಬಾಯಿಯವರು, ಅವರ ಸ್ಮರಣಾರ್ಥವಾಗಿ ರಾಜಕುಮಾರ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ, ಅವರ ಪರಿವಾರದವರಿಗೆ, ಅವರ ಪೂರ್ವಜರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ವೇದವ್ಯಾಸ ದೇವರ, ಸನತ್ಕುಮಾರರ ಅನುಗ್ರಹವಾಗಲಿ, ಹರಿಗುರುಗಳ ಪ್ರಸಾದ ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.